ಹೇ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಎನ್ ಟಿ ಸ್ಕ್ಯಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ಸ್ ಯಾವ ಥರ ಇದೆ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ, ನಾನು ಇವಾಗ 9th ಮಂತ್, ಲೈಕ್ ಇನ್ನೊಂದು ವಾರದಲ್ಲಿ ನನಗೆ ಡೆಲಿವರಿ ಆಗುತ್ತೆ. ಸೊ ಆ ಒಂದು ಫೇಸಲ್ಲಿ ಇದ್ದೀನಿ. ಸೊ ಫಸ್ಟ್ ನಾನು ಲೈಕ್ ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಶೇರ್ ಮಾಡಿಕೊಂಡಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಲೈಕ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಬರೋದೇ ಎನ್ ಟಿ ಸ್ಕ್ಯಾನ್. ಸೊ ಆ ಎನ್ ಟಿ ಸ್ಕ್ಯಾನ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಎನ್ ಟಿ ಸ್ಕ್ಯಾನ್ ಅಂತ ಅಂದರೆ ಏನು, ಯಾವ ವಾರದಲ್ಲಿ ನಾವು ಇದನ್ನು ಮಾಡಿಸ್ಬೇಕು ಅಂತ ಅಂದರೆ, ಫಸ್ಟು ಎನ್ ಟಿ ಸ್ಕ್ಯಾನ್ ಅಂತ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಅಂತ. ಸೊ ಇದನ್ನು ನಾವು 11th ವೀಕಿಂದ 14th ವೀಕ್ ಒಳಗಡೆ ಮಾಡಿಸ್ಬೇಕು. ಅಂದರೆ 11 ವಾರದಿಂದ 14 ವಾರದ ಒಳಗಡೆ, ಆಲ್ಮೋಸ್ಟ್ ನಮಗೆ 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಈ ಒಂದು ಸ್ಕ್ಯಾನ್ನ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇದ್ರ ಜೊತೆ ಒಂದು ಟೆಸ್ಟ್ನ ಮಾಡ್ತಾರೆ, ದಟ್ ಈಸ್ ಬ್ಲಡ್ ಟೆಸ್ಟ್. ಆ ಬ್ಲಡ್ ಟೆಸ್ಟ್ ನೇಮ್ ಬಂದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ. ಸೊ ಇದು ಬಂದು ನಮಗೆ ಎನ್ ಟಿ ಸ್ಕ್ಯಾನ್ ಮಾಡ್ತಾರಲ್ವ, ಸೊ ಅದ್ರ ಜೊತೆನೇ ಮಾಡ್ತಾರೆ. ಅಂದರೆ ಅವತ್ತಿನ ದಿನ ನೀವೇನು ಹೋಗಿರ್ತೀರ ಸ್ಕ್ಯಾನ್ ಮಾಡ್ಸೋಕ್ಕೆ, ಅವತ್ತೇ ಈ ಒಂದು ಟೆಸ್ಟಿಗೆ ಬ್ಲಡ್ ಸ್ಯಾಂಪಲ್ನ ಕೂಡ ತೊಗೊತಾರೆ. ಸೊ ಎಷ್ಟೊಂದು ಜನ ಅಂದ್ಕೊತಾರೆ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಸ್ಕ್ಯಾನ್ ಥರ ಇರುತ್ತೆ ಅಂತ ಎಲ್ಲ. ಸೊ ಆ ಥರ ಇರೋದಿಲ್ಲ. ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಅವರು ನಿಮ್ಮ ಒಂದು ಬ್ಲಡ್ ಏನಿರುತ್ತೆ ಅದನ್ನು ಡ್ರಾ ಮಾಡ್ಕೊತಾರೆ. ಅದೇ ಟ್ಯೂಬ್ ಇರುತ್ತೆ ಅಲ್ವಾ ಚಿಕ್ಕದಾಗಿ. ಸೊ ಆ ಟ್ಯೂಬಲ್ಲಿ ಐ ಥಿಂಕ್ ನನಗೆ ಒಂದು 3 ಟ್ಯೂಬ್ಸ್ ಏನೋ ಬ್ಲಡ್ನ ಡ್ರಾ ಮಾಡ್ಕೊಂಡಿದ್ರು. ಸೊ ಈ ಥರ ಇರುತ್ತೆ. ಆ್ಯಂಡ್ ಇದನ್ನು 11 ವಾರದಿಂದ 14 ವಾರದ ಒಳಗಡೆ ಮಾಡಬೇಕು. ಸೊ ಅದಾದಮೇಲೆ ಮಾಡೋದಕ್ಕಾಗಲ್ಲ. ಆ್ಯಂಡ್ ಡಬಲ್ ಮಾರ್ಕರು ಅಷ್ಟೇ, ಇದೇ ಒಂದು ಟೈಮ್ ಪೀರಿಯಡಲ್ಲೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ಒಂದೇ ದಿನವೇ ಮಾಡ್ತಾರೆ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಎನ್ ಟಿ ಸ್ಕ್ಯಾನಲ್ಲಿ ಏನಕ್ಕೆ ಮಾಡಿಸ್ಬೇಕು, ಅಷ್ಟು ಇಂಪಾರ್ಟೆಂಟಾ ಎನ್ ಟಿ ಸ್ಕ್ಯಾನ್ ಅಂತ ಅಂದರೆ ಖಂಡಿತ ಹೌದು. ಯಾಕಂದರೆ ಎನ್ ಟಿ ಸ್ಕ್ಯಾನಲ್ಲಿ ನಮಗೆ ಈ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಏನಾದರೂ ಇದ್ದರೆ ಗೊತ್ತಾಗುತ್ತೆ. ಲೈಕ್ ಇವಾಗ ಪಾಪು ಚೆನ್ನಾಗಿ ಬೆಳೀತಾ ಇದೆ ನಮ್ಮ ಒಂದು ಗರ್ಭದಲ್ಲಿ ಅಂತ ಗೊತ್ತಾಗಬೇಕು ಅಂತ ಅಂದರೆ ಫಸ್ಟ್ ಸ್ಕ್ಯಾನ್ ಇದೇನೆ. ಸೊ ಈ ಒಂದು ಸ್ಕ್ಯಾನಲ್ಲೇ ಆಲ್ಮೋಸ್ಟ್ ಹೇಳ್ಬೋದು ಮಗು ನಾರ್ಮಲ್ ಆಗಿದೆಯಾ ಏನು ಅಂತ. ಸೊ ಹಾಗಾಗಿ ಈ ಒಂದು ಸ್ಕ್ಯಾನ್ನ ಮಿಸ್ ಮಾಡಲೇಬಾರ್ದು. ಯಾಕಂತ ಅಂದರೆ ಡಾಕ್ಟರ್ಸ್ಗೂ ಒಂದು ಸ್ವಲ್ಪ ಅರ್ಲಿಯಾಗಿ ಎಲ್ಲ ಗೊತ್ತಾದರೆ ಒಳ್ಳೇದಲ್ವಾ. ಯಾಕಂದರೆ ಆಮೇಲೆ ಗೊತ್ತಾಗಿ ತುಂಬ ಡಿಸಪಾಯಿಂಟ್ ಆಗುತ್ತೆ, ನಾವು ಅಷ್ಟು ದಿನ ಬೇಬಿನ ಕ್ಯಾರಿ ಮಾಡಿರ್ತೀವಿ. ಸೊ ಹಾಗಾಗಿ ತುಂಬ ಅರ್ಲಿಯಾಗಿ ಗೊತ್ತಾಗುವಂಥ ಲೈಕ್ ಮಗುನಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ಸ್ಕ್ಯಾನ್ ಮಾಡಿಸಲೇಬೇಕು. ಸೊ ಹಾಗಾಗಿ ಇದು ತುಂಬಾ ಮುಖ್ಯ ಆಗಿರುತ್ತೆ ಈ ಒಂದು ಎನ್ ಟಿ ಸ್ಕ್ಯಾನ್. ಆ್ಯಂಡ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮಗು ಈ ನೇಸಲ್ ಬೋನ್ ಕರೆಕ್ಟಾಗಿ ಫಾರ್ಮ್ ಆಗಿದೆಯಾ, ಏನು ನೇಸಲ್ ಬೋನ್ ಕಾಣಿಸ್ತಾ ಇದೆಯಾ ಎಲ್ಲನೂ ಗೊತ್ತಾಗುತ್ತೆ. ಸೊ ಆಮೇಲೆ ವಾಟರ್ ಲೆವೆಲ್ ಏನಿದೆ, ಸೊ ಎಲ್ಲನೂ ಗೊತ್ತಾಗುತ್ತೆ. ಸೊ ಹಂಗಾಗಿ ಈ ಒಂದು ಸ್ಕ್ಯಾನ್ನ ಯಾರೂ ಮಿಸ್ ಮಾಡಲೇಬಾರ್ದು. ಡೇಟಿಂಗ್ ಸ್ಕ್ಯಾನ್ ಆದಮೇಲೆ ಲೈಕ್ 2ನೇ ಸ್ಕ್ಯಾನೇ ಎನ್ ಟಿ ಸ್ಕ್ಯಾನ್. ಆ್ಯಂಡ್ ನನ್ನ ಒಂದು ರಿಪೋರ್ಟ್ಸ್ನ ಶೇರ್ ಮಾಡ್ತೀನಿ. ಅದಾದಮೇಲೆ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ಹೇಳ್ತೀನಿ. ಸೊ ನನಗೆ ಲೈಕ್ ನನ್ನ ಒಂದು ಲಾಸ್ಟ್ ಪೀರಿಯಡ್ ಡೇಟ್ ಬಂದು March 26th. ಆ್ಯಂಡ್ ನನಗೆ ಇವಾಗ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು ಡಿಸೆಂಬರ್ ಎಂಡಿಂಗಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ವಾರ ಅಂತ ಹೇಳ್ಬೋದಷ್ಟೇ. ಸೊ ಇವಾಗ ಫಸ್ಟ್ ಎನ್ ಟಿ ಸ್ಕ್ಯಾನಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತ ಅಂದರೆ ಮಾಮೂಲಿ ರೊಟೀನ್ ಬಂದು ಟ್ರಾನ್ಸ್ ಅಬ್ಡಾಮಿನಲ್ ಅಂದರೆ ಅಬ್ಡಾಮಿನಲ್ ಮೇಲೆ ಸ್ಕ್ಯಾನಿಂಗ್ ಮಾಡುವಂಥದ್ದು. ಆ್ಯಂಡ್ ಸಿಂಗಲ್ ಇಂಟ್ರಾಯುಟರೈನ್ ಗೆಸ್ಟೇಷನ್ ಒಂದೇ ಮಗು ಇದೆ. ಆ್ಯಂಡ್ ಸರ್ವಿಕ್ಸ್ ಮೆಷರ್ಮೆಂಟ್ನ ಕೊಟ್ಟಿರ್ತಾರೆ. ಆಮೇಲೆ ರೈಟ್ ಯೂಟಿರೈನ್, ಲೆಫ್ಟ್ ಯೂಟಿರೈನ್ ಮತ್ತು ಈ ಥರ ಎಲ್ಲ ಕೊಟ್ಟಿರ್ತಾರೆ. ಆ್ಯಂಡ್ ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಇದೆ. ನೆಕ್ಸ್ಟ್ ಬಂದು ಲಿಕ್ಕರ್ ಅಡಿಕ್ವೇಟ್ ಅಂದರೆ
ನಮ್ಮ ಒಂದು ಹೊಟ್ಟೆಯಲ್ಲಿ ನೀರೇನಿರುತ್ತೆ ಮಗು ಸುತ್ತ ಅದು ಅಡಿಕ್ವೇಟ್ ಅಂದರೆ ಕರೆಕ್ಟಾಗಿ ಇದೆ ಅಂತ. ನೆಕ್ಸ್ಟು ಅಂಬಲಿಕಲ್ ಕಾರ್ಡ್, 2 ಆರ್ಟ್ರೀಸ್ ಆ್ಯಂಡ್ 1 ವೇನ್ ಅಂತ ಕೊಟ್ಟಿದ್ದಾರೆ. ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಫೀಟಲ್ ಹಾರ್ಟ್ ರೇಟ್ ಬಂದು 144 ಬೀಟ್ ಪರ್ ಮಿನಿಟ್ ಇದೆ. ಆ್ಯಂಡ್ ಇದು ಹ್ಯಾಡ್ಲಾಕ್ ಅಂತ ಕೊಟ್ಟಿರ್ತಾರೆ ಬಯೋಮೆಟ್ರಿ, ಅದು ಡಾಕ್ಟರ್ಸಿಗೆ ಅರ್ಥ ಆಗುತ್ತೆ ಅಷ್ಟೇ. ಆ್ಯಂಡ್ ನೇಸಲ್ ಬೋನ್ ಮೆಷರ್ಮೆಂಟ್ನ ಕೊಟ್ಟಿರ್ತಾರೆ, ಲೈಕ್ 1.9 mm ಇದೆ, ನಾರ್ಮಲ್ ಇದೆ ಅಂತ. ಆ್ಯಂಡ್ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ 1.5 mm, ಅದು ಕೂಡ ನಾರ್ಮಲ್ ಇದೆ. ದೆನ್ ಡಕ್ಟಸ್ ಬಂದು ನಾರ್ಮಲ್ ಫ್ಲೋ ಇದೆ. ಸೊ ಈ ಥರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪೇಜಲ್ಲೂ ಸೇಮ್ ಇದೆ ಆಲ್ಮೋಸ್ಟು, ಬಟ್ ಇದರಲ್ಲಿ ಮೆನ್ಸುರಲ್ ಏಜ್ ಬಂದು ಲೈಕ್ ಗೆಸ್ಟೇಷ್ನಲ್ ಏಜ್ 13 ವೀಕ್ಸ್ 4 ಡೇಸ್ ಆಗಿತ್ತು ನನಗೆ ಈ ಒಂದು ಸ್ಕ್ಯಾನ್ ಮಾಡಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು ಡಿಸೆಂಬರ್ ಎಂಡಿಂಗಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ಲಾಸೆಂಟಾ ಆ್ಯಂಟೀರಿಯರ್ ಇದೆ, ಲಿಕ್ಕರ್ ಅಡಿಕ್ವೇಟ್ ಸೇಮ್ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸಜೆಸ್ಟೆಡ್ ಟಿಫಾ ಸ್ಕ್ಯಾನ್ ಅಂತ ಒಂದು 19 to 20 ವೀಕ್ಸಲ್ಲಿ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ ಕೆಳಗಡೆ. ಆ್ಯಂಡ್ ಫೀಟಲ್ ಎಕೋ ಅಂತ ಒಂದು ಮಾಡಿಸ್ತಾರೆ. ಸೊ ಅದು ಬಂದು 24 ವೀಕ್ಸಲ್ಲಿ ಮಾಡಿಸ್ಬೇಕು ಅಂತ ಸಜೆಷನ್ನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದು ಅಷ್ಟೇ, ಇನ್ನೇನೂ ಇಲ್ಲ. ಸೊ ಇಷ್ಟು ಕೊಟ್ಟಿರ್ತಾರೆ. ಅದಾದಮೇಲೆ ಈ ಥರ ಒಂದು ಗ್ರಾಫ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ಅದಾದಮೇಲೆ ಅಷ್ಟೇ, ಲೈಕ್ ಕಂಪ್ಲೀಟ್ ನಮ್ಮ ಬೇಬಿ ಪಿಕ್ಚರ್ಸ್ ಏನೇನಿದೆ, ಲೈಕ್ ಒಂದು ಪಾರ್ಟ್ದು ಕೂಡ ಫೋಟೋನ ಲೈಕ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಪೇಜಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಲೈಕ್ ಈ ಥರ ಇರುತ್ತೆ. ಸೊ ಐ ಥಿಂಕ್ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ ಎಷ್ಟು ಕ್ಯೂಟಾಗಿ, ಲೈಕ್ ಚಿಕ್ಕದಾಗಿ ಬೇಬಿ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು, ಇದರಲ್ಲಿ ಇನ್ನೂ ಕ್ಲಿಯರ್ ಆಗಿ ಇದೆ, ಲೈಕ್ ಪಾಪುದು ಎಲ್ಲ ಫೀಚರ್ಸ್ ಗೊತ್ತಾಗ್ತಾ ಇದೆ. ಲೈಕ್ ಎಲ್ಲ ಫೀಚರ್ಸ್ ಇನ್ ದಿ ಸೆನ್ಸ್ ಕೈ, ಕಾಲು, ಮುಖ, ಲೈಕ್ ನೇಸಲ್ ಬೋನ್, ಮೂಗು, ಸೊ ಇದೆಲ್ಲ ಐಡೆಂಟಿಕಲ್ ಆಗಿ ಇದೆ. ಆ್ಯಂಡ್ ಇಷ್ಟೇ. ಸೊ NT ಸ್ಕ್ಯಾನಲ್ಲಿ ಇಷ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಡಬಲ್ ಮಾರ್ಕರ್ ಟೆಸ್ಟ್. ಸೊ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಆವಾಗಲೇ ರಿಪೋರ್ಟ್ಸ್ ಕೊಡಲ್ಲ, ಒಂದು 2 days ಆರ್ 1 day ಟೈಮ್ ತೊಗೊತಾರೆ. ಸೊ ಇದು ಬಂದು ಇನ್ನೇನಿಲ್ಲ, ಅದೇ ನಾನು ಹೇಳಿದಾಗೆ ಬ್ಲಡ್ನ ಡ್ರಾ ಮಾಡ್ಕೊತಾರೆ. ಆ್ಯಂಡ್ ಇದರಲ್ಲಿ ಡೌನ್ ಸಿಂಡ್ರೋಮ್, ಲೈಕ್ ನೀವೇನಾದರೂ ಬ್ಲಡ್ ರಿಲೇಟಿವ್ಸ್ ಆಗಿದ್ದರೆ ಈ ಒಂದು ಟೆಸ್ಟ್ ಮಸ್ಟ್ ಆ್ಯಂಡ್ ಶುಡ್. ಇನ್ನೂ ಡಬಲ್ ಮಾರ್ಕರ್, ತ್ರಿಬಲ್ ಮಾರ್ಕರ್ ಅಂತೆಲ್ಲ ಇರುತ್ತೆ. ಸೊ ನೀವೇನಾದರೂ ತುಂಬ ಬ್ಲಡ್ ರಿಲೇಟಿವ್ ಅಂದರೆ ಮಾವನ ಮಕ್ಕಳನ್ನೇ ಮದುವೆ ಆಗಿರ್ತಾರೆ, ರಿಲೇಷನಲ್ಲೇ ಮದುವೆ ಆಗಿರ್ತಾರಲ್ವ, ಸೊ ಅಂಥವ್ರಿಗೆ ಈ ಒಂದು ಟೆಸ್ಟ್ ಏನಿರುತ್ತೆ ಅದು ಮ್ಯಾಂಡೇಟರಿ. ಬಟ್ ತುಂಬ ದೂರದ ರಿಲೇಟಿವ್ ಇದ್ದರೆ ತ್ರಿಬಲ್ ಮಾರ್ಕರೆಲ್ಲ ಏನೂ ಹೇಳಲ್ಲ. ಜಸ್ಟ್ ಹಾಗೆ ಡಬಲ್ ಮಾರ್ಕರ್ ಒಂದು ಕಂಪಲ್ಸರಿ ಮಾಡಿಸ್ಲೇಬೇಕು. ಸೊ ನಾವು ಲೈಕ್ ನನ್ನ ಹಸ್ಬೆಂಡ್, ನಾನೇನು ರಿಲೇಟಿವ್ಸ್ ಅಲ್ಲ. ಸೊ ನಾವು ದೂರದ ಲೈಕ್ ಅಂದರೆ ರಿಲೇಷನಲ್ಲಿ ನಾನು ಮದುವೆ ಆಗಿಲ್ಲ. ಸೊ ಹಾಗಾಗಿ ತ್ರಿಬಲ್ ಮಾರ್ಕರೆಲ್ಲ ಏನೂ ನನಗೆ ಹೇಳಿಲ್ಲ, ಜಸ್ಟ್ ಡಬಲ್ ಮಾರ್ಕರ್ ಅಷ್ಟೇ ಹೇಳಿದ್ರು. ಯಾಕಂದರೆ ಇದು ಕಂಪಲ್ಸರಿ ಎಲ್ಲರೂ ಮಾಡಿಸ್ಕೋಬೇಕು. ಇದೊಂಥರ ಕನ್ಫರ್ಮೇಷನ್ ಟೆಸ್ಟ್ ಅಷ್ಟೇ. ಸೊ ಒಂದು ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು, ಬಟ್ ಇದು ತುಂಬಾ ಮುಖ್ಯ. ಸೊ ಹಾಗಾಗಿ ಇದರಲ್ಲಿ ಏನಂತ ಅಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಥವಾ ಡೌನ್ ಸಿಂಡ್ರೋಮ್. ಇವಾಗ ಎಷ್ಟೊಂದು ಜನ ಆವಾಗಿನ ಕಾಲದಲ್ಲಿ ಹೇಳೋರು ರಿಲೇಷನಲ್ಲೇ ಮದುವೆ ಆಗಿ ಈ ಥರ ಅಂತ ಎಲ್ಲ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದರಲ್ಲಿ ಗೊತ್ತಾಗುತ್ತೆ. ಲೈಕ್ ಇವಾಗ ರಿಲೇಷನಲ್ಲೇ ಮದುವೆ ಆಗಿ ಮಕ್ಕಳು ತುಂಬ ಕುಳ್ಳಗಿರ್ತಾರೆ. ಸೊ ಆ ಥರ ಎಲ್ಲ ಇರುತ್ತೆ. ನಾನು ಕೇಳಿರೋ ಪ್ರಕಾರ ಆ ಥರ ನಮ್ಮ ಒಂದು ಸರ್ಕಲಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ಸ್ ಏನೂ ಆಗಬಾರ್ದು ಅಂತ ಅಂದರೆ ಈ ಒಂದು ಟೆಸ್ಟ್ನ ಮಾಡಿಸ್ಲೇಬೇಕು. ಸೊ ಡೌನ್ ಸಿಂಡ್ರೋಮ್ ಇದು ಮತ್ತು ಟ್ರೈಸೋಮಿ ಅಂತ ಬರುತ್ತೆ. ಸೊ ಅದು ಎರಡೂ ನೆಗೆಟಿವ್ ಬರಬೇಕು. ಸೊ ನನಗೆ ನೆಗೆಟಿವ್ ಬಂದಿದೆ. ಸೊ ಪಾಸಿಟಿವ್ ಬಂತು ಅಂತ ಅಂದರೆ ಇನ್ನೂ ಏನೇನೋ ಟೆಸ್ಟ್ನ ಹೇಳ್ತಾರೆ. ಬಟ್ ಗಾಡ್ ಗ್ರೇಸ್ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇದೆ ಅಂತ ಅಂದರೆ
ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ. ಸೊ ಅಷ್ಟೇ. ಈ ಒಂದು ಡಬಲ್ ಮಾರ್ಕರ್ ಮತ್ತು NT ಸ್ಕ್ಯಾನ್ ತುಂಬಾ ಮುಖ್ಯ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾರೂ. ಸೊ ಕಂಪಲ್ಸರಿ ಎಲ್ಲರೂ ಮಾಡಿಸ್ಲೇಬೇಕು. ಇದರಲ್ಲೇ ಆಲ್ಮೋಸ್ಟ್ ನಮ್ಮ ಬೇಬಿ ಯಾವ ಥರ ಇದೆ, ಲೈಕ್ ನಾರ್ಮಲ್ ಆಗಿದೆಯಾ ಏನು ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಪುಟಾಣಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.